ಒಂದು ಲೋಹದ ಗುಂಡನ್ನ ದಾರಕ್ಕೆ ಕಟ್ಟಿ ಆ ದಾರವನ್ನ ಕೈಯಲ್ಲಿಡ್ತಿದ್ದೇನೆ. ಈ ಗುಂಡನ್ನ ಜೋತು ಬಿಡೋಣ. ಇದನ್ನ ಸರಳ ಲೋಲಕ ಅಥವಾ ಸಿಂಪಲ್ ಪೆಂಡುಲಮ್ ಅಂತೇವೆ. ಈಗ ನಾವೇನ್ ಮಾಡಿದ್ವಿ, ಗುಂಡನ್ನ ಕೈಯಲ್ಲಿಡಿದು ಸ್ವಲ್ಪ ದೂರಕ್ಕೆ ಎಳೆದು ಜೋತ್ ಬಿಟ್ವಿ. ಈಗ ಅದರ ಚಲನೆಯನ್ನ ವೀಕ್ಷಿಸ್ತಾ ಇದ್ದೇವೆ. ನೋಡಿ ಹೇಗೆ ಲೋಲಕ ಹಿಂದೆ ಮುಂದೆ ಚಲಿಸ್ತಾ ಇದೆ. ಈ ರೀತಿಯ ಚಲನೆಯನ್ನ ಆವರ್ತಕ ಚಲನೆ ಅಂತ ಕರೀತೇವೆ. ಅಂದ್ರೆ ಮುಂದೆ ಹಿಂದೆ ತೂಗ್ತಾ ಇರೋದು. ಈ ರೀತಿಯ ಚಲನೆಯಲ್ಲಿ ವಸ್ತು ಅಂದ್ರೆ ಇಲ್ಲಿ ಲೋಹದ ಗುಂಡು ಒಂದೇ ಸಮಯಾಂತರಗಳಲ್ಲಿ ತನ್ನ ಚಲನೆಯನ್ನ ಮರುಕಳಿಸುತ್ತೆ. ಇದನ್ನ ನಾವು ಆವರ್ತಕ ಚಲನೆ ಅಂತ ಕರೀತೇವೆ. ಗುಂಡನ್ನ ಸುತ್ತಿಸುವ ಪ್ರಕರಣದಲ್ಲೂ ಕೂಡ ಹೇಗೆ ಗುಂಡು ಒಂದೇ ಕಾಲಾನುಕ್ರಮದಲ್ಲಿ ತನ್ನ ಚಲನೆಯನ್ನ ಮರುಕಳಿಸ್ತಿತ್ತು ಅಂತ ನೋಡಿದ್ವಿ. ಮೊದಲನೇ ವೃತ್ತವನ್ನ ಚಲಿಸ್ಲಿಕ್ಕೆ ತಗೊಂಡಷ್ಟೇ ಸಮಯವನ್ನ ಎರಡನೇ ವೃತ್ತವನ್ನ ಪೂರೈಸಲಿಕ್ಕೆ ಕೂಡ ತಗೊಳುತ್ತೆ. ಆದ್ರಿಂದ ವೃತ್ತೀಯ ಚಲನೆಯನ್ನ ಕೂಡ ನಾವು ಆವರ್ತಕ ಚಲನೆ ಅಂದ್ರೆ ತಪ್ಪಾಗಲ್ಲ. ಆವರ್ತಕ ಚಲನೆಯ ಇನ್ನಷ್ಟು ಉದಾಹರಣೆಯನ್ನ ನೋಡೋಣ. ಮರದ ರೆಂಬೆಗಳು ಗಾಳಿಗೆ ಅತ್ತಿಂದಿತ್ತ ಚಲಿಸ್ತಾ ಇರೋದು, ಅಥವಾ ಉಯ್ಯಾಲೆಯಲ್ಲಿ ಮಗು ಆಟ ಆಡ್ತಿರೋದು, ಅಥವಾ ಗಿಟಾರ್ನ ತಂತಿಗಳು, ಇವೆಲ್ಲವೂ ಆವರ್ತಕ ಚಲನೆಯ ಉದಾಹರಣೆಗಳು. ಆವರ್ತಕ ಚಲನೆಯ ಒಂದು ವಿಶೇಷ ಪ್ರಕರಣವನ್ನ ನೋಡೋಣ. ವಸ್ತುವೊಂದು ನಿರ್ದಿಷ್ಟ ಸ್ಥಾನದ ಸುತ್ತ ಮುಂದೆ ಹಿಂದೆ ಪುನಃ ಚಲಿಸ್ತಿದ್ರೆ, ಈ ಉದಾಹರಣೆಯಲ್ಲಿ ಆ ನಿರ್ದಿಷ್ಟ ಸ್ಥಾನ ಮಧ್ಯದಲ್ಲಿದೆ. ಲೋಲಕ ನಿರ್ದಿಷ್ಟ ಸ್ಥಾನದ ಎರಡೂ ಬದಿಗಳಲ್ಲಿ ಹಿಂದಕ್ಕೆ ಮುಂದಕ್ಕೆ ಪುನರಾವರ್ತನೆಗೊಳ್ತಾ ಇದೆ. ಈ ರೀತಿಯ ಚಲನೆಯನ್ನ ಆಂದೋಲನಾ ಚಲನೆ ಅಂತೇವೆ. ಅಂದ್ರೆ ಆವರ್ತಕ ಚಲನೆಯಲ್ಲಿ ಒಂದು ವಿಶೇಷ ಪ್ರಕರಣ ಇದು. ಅದೇ ರೀತಿ ಮಗು ಉಯ್ಯಾಲೆ ಆಡ್ಬೇಕಾದ್ರೂ ಕೂಡ ನಿರ್ದಿಷ್ಟ ಸ್ಥಾನದ ಆಚೆ ಈಚೆ ಚಲಿಸ್ತಾ ಇತ್ತು. ಇದು ಕೂಡ ಆಂದೋಲನಾ ಚಲನೆ. ಇನ್ನು ಈ ಉದಾಹರಣೆ ನೋಡೋಣ. ಸ್ಲಿಂಕಿ ಅಂದ್ರೆ ಸ್ಪ್ರಿಂಗ್ ರೀತಿ ಇರುತ್ತಲ್ವಾ ಆಟಿಕೆ, ಅದು. ಈ ಸ್ಲಿಂಕಿನ ಕೆಳಭಾಗವನ್ನ ಗಮನಿಸಿ ನೀವು. ಈ ಪ್ರಕರಣದಲ್ಲೂ ಕೂಡ ವಸ್ತು ನಿರ್ದಿಷ್ಟ ಸ್ಥಾನದ ಮುಂದೆ ಹಿಂದೆ ಚಲಿಸ್ತಾ ಇರೋದ್ರಿಂದ ಇದು ಕೂಡ ಆಂದೋಲನಾ ಚಲನೆ.